ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹುಂಡಿ ಇಂಡೆ ಪಲ್ಯ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಇದು ನಾಟಿ ಗೋಂಗೂರೆ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅಂತ ಕರೀತಾರೆ, ಪುಂಡಿ ಪಲ್ಯ ಅಂತ ಕರಿತೀವಿ ನಾವು. ನೀವು ಯಾವ ಕಡೆಯಿಂದ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ ಹೇಳಿ, ನಿಮ್ಮ ಕಡೆ ಏನಂತ ಕರೀತಾರೆ ಈ ಸೊಪ್ಪನ್ನು ಅಂತ. ಪುಂಡಿ ಸೊಪ್ಪನ್ನು ತೊಳ್ಕೊಂಬಿಟ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಆಮೇಲೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಖಾರ ಮಾಡೋದಕ್ಕೆ, ಪುಂಡಿ ಪಲ್ಯ ಖಾರ ಮಾಡೋದಕ್ಕೆ. ನೋಡಿ ಇಲ್ಲಿ ಬೆಂದಿದೆ. ಇದು ತಣ್ಣೀರಲ್ಲಿ ಹಾಕಿ ತೊಳ್ಕೊಂಡು ನೀರು ಹೋಗೋವರೆಗೂ ಗಟ್ಟಿಯಾಗಿ ನೋಡಿ ಹಿಂಡ್ಕೋಬೇಕು. ಜಾರಿಗೆ ಹಾಕ್ತಾಯಿದ್ದೀನಿ. ಜಾರಿಗೆ ಫಸ್ಟಿಗೆ ನಾನು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದು ಪುಂಡಿ ಪಲ್ಯನ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಊರಲ್ಲಾದರೆ ಒಳ್ಳಲ್ಲಿ ಕುಟ್ಟುತ್ತಾರೆ ಇದನ್ನು ಒಣಕೆಯಿಂದ. ನೋಡಿ ರೆಡಿಯಾಗಿ. ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಜಾರ್ನ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಡ್ರಿ, ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ರೆಡಿಯಾಗಿದೆ ಪುಂಡೆ ಪಲ್ಯ ಖಾರ. ಇದು ಒಂದು ಬೌಲಲ್ಲಿ ತೆಗೆದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಟೇಸ್ಟ್ ಆಗುತ್ತೆ. ಆಮೇಲೆ ನೀವು ಒಂದು ವಾರದವರೆಗೂ ಇಟ್ಟರೂ ಕೂಡ ಇದು ಹಾಳಾಗಲ್ಲ. ನೀವು ಈರುಳ್ಳಿ ಹಾಕಿಲ್ಲ ಅಂದರೆ ಒಂದು ತಿಂಗಳವರೆಗೂ ಕೂಡ ನಾವು ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಆದರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದು ನಾಟಿ ಪುಂಡಿ ಪಲ್ಯ. ಇದು ಊರ ಕಡೆಯಿಂದ ತಂದಿರೋವಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ, ನಾಟಿ ಸಿಗಲ್ಲ, ನಾರ್ಮಲ್ ಆಗಿರೋ ಅಂಥದ್ದು ಸಿಗುತ್ತೆ. ರೆಡಿಯಾಗಿದೆ ನೋಡಿ ಪುಂಡಿ ಪಲ್ಯ ಖಾರ. ನಿಮ್ಮನೇಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಕಮೆಂಟ್ಸ್ ಮುಖಾಂತರ ಹೇಳಿ. ಇವಾಗ ನಾನು ಈ ಪುಂಡಿ ಪಲ್ಯ ಚಟ್ನಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಆಮೇಲೆ ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಎಷ್ಟೊಂದು ವೆರೈಟಿಗಳು ಮಾಡ್ತೀವಂದರೆ ಇದು ಹಿಂಡೆ ಪಲ್ಯ. ನೋಡಿ ಇದು ಹಿಂಡೆ ಪಲ್ಯ ಅಂತ ಹೇಳ್ತಾರೆ. ಇದಕ್ಕೆ ನಾನು ಅಲಸಂದಿ ಕಾಳನ್ನ ಹುರ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಕೂಗಿಸ್ಕೊಂಡಿನಿ. ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಲಸಂದಿ ಹಿಂಡಿ ಪಲ್ಯ ಅಂತ ಕರೀತಾರೆ. ಇದಕ್ಕೆ ನಾನು ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನು ಮಾಡ್ತಾರೆ, ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ತಾರೆ. ನನಗಿವತ್ತು ಸಬ್ಬಕ್ಕಿ ಸೊಪ್ಪು ಸಿಕ್ಕಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಆಮೇಲೆ ಈರುಳ್ಳಿ ಸೊಪ್ಪು ಕೂಡ ಹಾಕ್ತಾರೆ. ತುಂಬಾ ಸಖತ್ತಾಗುತ್ತೆ ಇದು. ಹುಂಡಿ ಹಿಂಡಿ ಪಲ್ಯ ಒಂದು 3-4 ಟೈಪ್ ಆಫ್ ಇರುತ್ತೆ ಇದು ಪಲ್ಯ, ಚಟ್ನಿಗಳು ಎಲ್ಲ. ಅದ್ರ ಜೊತೆ ತಿಂತಾಯಿದ್ರೆ ಅದ್ರ ಮಜ್ಜಾನೇ ಬೇರೆ. ನನಗಂತೂ ತುಂಬಾ ಇಷ್ಟವಾಗಿರುವಂಥ ರೆಸಿಪಿ ಇದು. ಇವಾಗ ಸ್ವಲ್ಪ ಅರಿಶಿಣದ ಪುಡಿ, ಹಚ್ಚ ಖಾರದ ಪುಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮ್ಮ ಖಾರ ಯಾವ ಥರ ತಿಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಬೇಯಿಸ್ಕೊಂಡಿಟ್ಟಿರುವಂಥ ಅಲಸಂದೆ ಕಾಳು ಹುರ್ಕೊಂಡು ತೊಳ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಡೋಣ. ಖಾರ ಕುದಿಯೋವರೆಗೂ ಪಲ್ಯ ಬೇಯಿಸ್ಕೊಂಡು. ನೋಡಿ ಪಲ್ಯ ಕೂಡ ರೆಡಿಯಾಗಿದೆ. ಇವಾಗ ಅಲಸಂದಿ ಕಾಳು ಪಲ್ಯ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಂಡಿ ಅಂತ ಕರಿತೀವಿ ನಾವು. ಇದಕ್ಕೆ ಜೋಳದ ಹಿಟ್ಟನ್ನು ಈ ಥರ ಜಲ್ಡಿ ಮಾಡಿ ನೀಟಾಗಿ ಜಲ್ಡಿ ಮಾಡ್ಕೋಬೇಕು. ಅದರೊಳಗಿರೋ ಹೊಟ್ಟೆಲ್ಲ ಬರುತ್ತೆ. ಹಿಟ್ಟನ್ನು ಕೂಡ ನಾನು ಊರಿಂದನೇ ತರಿಸ್ತೀನಿ. ಇಲ್ಲಿ ಒಂದು ತಟ್ಟೆಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನೀರು ಹಾಕಿ ಮತ್ತೆ ಕಲಿಸ್ತಾ ಇದ್ದಾರೆ. ನೀಟಾಗಿ ಕಲಿಸ್ಬೇಕು. ಅವ್ರು ಬಂದಾಗ ಮಾತ್ರ ನಾನು ಇದು ಹುಂಡಿ ಹಿಂಡೆ ಪಲ್ಯನ ಮಾಡ್ಕೊಂಡು ತಿಂತಾಯಿರ್ತೀನಿ. ನನಗೆ ಮಾಡೋಕ್ಕೆ ಬರಲ್ಲ, ಅವ್ರು ಬಂದಾಗ ಮಾತ್ರ ಅವ್ರ ಕೈಯಿಂದ ಮಾಡಿಸ್ಕೊಂಡು ತಿಂತಾಯಿರ್ತೀನಿ. ಪಲ್ಯಗಳು, ಚಟ್ನಿ ಎಲ್ಲ ನಾನೇ ಮಾಡಿರೋದು, ಬಟ್ ಇದನ್ನು ಉಂಡಿ ಮಾತ್ರ ಅವ್ರು ಮಾಡ್ತಾರೆ. ನನಗೆ ತುಂಬಾ ಇಷ್ಟವಾಗಿರೋ ಅಂಥ ಫುಡ್ ಇದು. ನನಗೆ 3 ಹೊತ್ತು ಇದನ್ನೇ ಕೊಟ್ಟರು ಕೂಡ ನಾನು ಬೇಡ ಅನ್ನಲ್ಲ, ತಿಂತಾಯಿರ್ತೀನಿ. ಇದರಲ್ಲಿ ಸಜ್ಜದ ಹಿಟ್ಟಿಂದನ ಕೂಡ ಉಂಡಿನ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಎಳ್ಳಮಾವಾಸ್ಯೆ ಟೈಮಲ್ಲಿ ಹೊಲಕ್ಕೆ ಸರ್ಗ ಬೀಳಿರೋಕ್ಕೆ, ಆಮೇಲೆ ನಮ್ಮೂರ ಜಾತ್ರೆಗೆ, ಅಂದರೆ ನನ್ನ ಗಂಡನ ಮನೆ ಊರ ಜಾತ್ರೆಗೆ ಮಾಡ್ತಾರೆ. ಆಮೇಲೆ ಹೋಳಿ ಹುಣ್ಣಿಮೆಗೆ ಇದು ಅಡ್ಲಿಗೆ ತುಂಬಿಸೋಕ್ಕೆ ಅಂತಲೇ ಇದನ್ನು ಮಾಡ್ತಾರೆ.
ಸ್ಪೆಷಲಿ ಆವಾಗ ಮಾಡ್ತಾರೆ ಇದು. ಈ ಥರ ಹಿಟ್ಟನ್ನು ನೀಟಾಗಿ ನಾದ್ಕೋಬೇಕು. ತಣ್ಣೀರೇ ಹಾಕಿ ನಾದ್ಕೊಂಡಿದ್ದೀವಿ. ಒಂದು ಮರದಲ್ಲಿ ಒಣ ಹಿಟ್ಟು ಹಾಕಿ ಈ ಥರ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಅದು ರೌಂಡ್ ಶೇಪ್ ಬರುತ್ತೆ. ಅದು ಹೇಗೆ ಅಂತ ನೀವು ಮುಂದೆ ನೋಡಿ ವಿಡಿಯೋದಲ್ಲಿ. ಈ ಥರ ಕಟ್ ಮಾಡ್ಕೋಬೇಕು. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು. ಯಾರ್ಯಾರು ಉತ್ತರ ಕರ್ನಾಟಕದವ್ರು ಇದ್ದೀರಾ, ಯಾರ್ಯಾರು ತಿಂದಿರ್ತೀರಾ ಹುಂಡಿ ಹಿಂಡೆ ಪಲ್ಯ, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಇದು. ಇದು ಟ್ರೆಡಿಷ್ನಲ್ ಆಗಿರುವಂಥ ಡಿಶ್. ಇದು ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕೊಂಡು, ಇಲ್ಲ ಅಂದರೆ ಕುಸುಬಿ ಎಣ್ಣೆ ಅಂತ ಬರುತ್ತೆ, ಅದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು. ನೋಡಿ ಎಲ್ಲ ರೆಡಿಯಾಗಿದೆ. ಈ ಥರ ಇರುತ್ತೆ. ಇಷ್ಟೇ ಸಣ್ಣದಾಗೆ ಇರುತ್ತೆ ಇದು. ಈ ಥರ ನೀಟಾಗಿ ಬಿಡಿಸ್ಕೋಬೇಕಾದ್ರೆ ಅದು ಅಂಟಂಟಾಗಿರುತ್ತಲ್ಲ, ಈ ಥರ ಬಿಡ್ಸೋಕ್ಕೆ ಅದರಲ್ಲಿ ಒಣ ಹಿಟ್ಟಿರುತ್ತೆ ನೋಡಿ, ಈ ಥರ ಕೇರ್ಬಿಟ್ಟು ಸೈಡಲ್ಲಿ ತೆಗಿತಾರೆ. ಇವಾಗ ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿರುತ್ತೆ ಅದು. ನೋಡಬೇಕು ನೋಡಿ, ಕರೆಕ್ಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಇಲ್ಲಿ ನಾನು ಇಡ್ಲಿ ಪಾತ್ರೆ ತೊಗೊತೀನಿ, ಅದು ಉಲ್ಟಾ ಇಟ್ಟಿದ್ದೀನಿ. ಅದ್ರ ಮೇಲೆ ಹೋಲ್ ಇರೋವಂಥ ಈ ಥರ ಜಲಡಿನ ಇಡ್ತಿದ್ದೀನಿ. ಇದರ ಹವೆಯಲ್ಲೇ ಬೇಯಿಸ್ಕೋಬೇಕು. ಇವಾಗ ನೋಡಿ ಫುಲ್ ಈ ಥರ ಹೊಗೆ ಬರಬೇಕು. ಆವಾಗ ಮಾಡಿಟ್ಟಿರೋವಂಥ ಉಂಡಿನ ಇದರೊಳಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಕ್ಲೋಸ್ ಮಾಡಿಬಿಡೋಣ. ಒಂದು 30 ನಿಮಿಷ ಬೇಯಿಸಿದರೆ ಸಾಕು. ಇದು ಸ್ಲಿಮ್ಮಲ್ಲೇ ಇಟ್ಟು ಇವಾಗ ಇಲ್ಲಿ ಉಂಡೆ ಬೆಂದಿದೆ. ಈ ಥರ ಮುಳ್ಳು ಬದನೆಕಾಯಿ, ಇದು ಊರಿಂದ ತಂದಿರೋದು. ಇದನ್ನು ಕೂಡ ಇಲ್ಲಿ ಮುಳ್ಳಿರುವಂಥ ಬದನೆಕಾಯಿ ಸಿಗಲ್ಲ ಬೆಂಗಳೂರಲ್ಲಿ, ತುಂಬಾ ಎಳೆ ಬದನೆಕಾಯಿಗಳು. ಇದನ್ನು ಕೂಡ ನಾನು ಉದ್ದುದ್ದದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದ್ರ ಪಲ್ಯನೂ ಕೂಡ ಸಖತ್ತಾಗಿ ಟೇಸ್ಟ್ ಇರುತ್ತೆ. ತುಂಬಾ ಚಿಕ್ಕದಿದೆ ನೋಡಿ, ತುಂಬ ಎಳೀದಿದೆ ಕಾಯಿ. ಇದು ಕರ್ರಗಾಗುತ್ತೆ ಅಂತ ಹೇಳಿಬಿಟ್ಟು ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ತೊಗೋತಾ ಇದ್ದೀನಿ. ಅಂದರೆ ಕುಕ್ಕರಲ್ಲಿ ಬೇಯಿಸಲ್ಲ, ವಿಸಿಲ್ ಹಾಕಿ ಹಾಗೇ ಬೇಯಿಸೋಕ್ಕಿಡೋದು. ಇದಕ್ಕೆ ನಾನು ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಕಟ್ ಮಾಡಿರೋಂಥ ಬದನೆಕಾಯಿಗೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಅರಿಶಿನ, ಇದಕ್ಕೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ, ಇಷ್ಟೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ಇದಕ್ಕೆ ಕಡಲೆ ಬೀಜದ ಪೌಡ್ರು ಅಂದರೆ ಶೇಂಗಾ ಪುಡಿನ ಹಾಕ್ಕೋಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ, ಇದು ಒಗ್ಗರಣೆ ಏನು ಹಾಕೋದು ಬೇಡ, ಹಾಗೇ ಮಿಕ್ಸ್ ಮಾಡಿ ಇಟ್ಟಿದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡ್ತೀನಿ. ನೋಡಿ ಇಲ್ಲಿ ಬೇಯ್ತಾ ಇದೆ. ಇವಾಗ ಇದಕ್ಕೆ ನಾನು ಕಡಲೆ ಬೀಜದ ಪೌಡ್ರನ್ನ ಹಾಕೋತಾ ಇದ್ದೀನಿ. ಕಡಲೆ ಬೀಜದ ಪೌಡ್ರ್ ಹಾಕಿ ಒಂದು 5 ನಿಮಿಷ ನೀವು ತಿರುಗಿಸ್ಬಿಟ್ಟು ಮತ್ತೆ ಇಟ್ಟರೆ ಸಾಕು, ರೆಡಿ ಆಯಿತು ಪಲ್ಯ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಪಲ್ಯನ ಇವಾಗ ಸ್ಟವ್ ಮೇಲೆ ಇಡೋಣ. ಇವಾಗ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಕಡಲೆ ಬೀಜ ಹಾಕಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿರುವಂಥ ಚಟ್ನಿ. ಇಲ್ಲಿ ನೋಡಿ ಎಲ್ಲ ಪಲ್ಯ ರೆಡಿಯಾಗಿದೆ. ಇದು ಬದನೆಕಾಯಿ ಪಲ್ಯ. ಇವಾಗ ಬದನೆಕಾಯಿ ಪಲ್ಯ ಹಾಕ್ಕೊಳ್ಳೋಣ ಸೈಡ್ಗೆ. ಆಮೇಲೆ ಕಾಳಿನ ಪಲ್ಯ, ಅಲಸಂದಿ ಕಾಳು ಪಲ್ಯ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಲಸಂದಿ ಕಾಳು ಪಲ್ಯ. ಇದು ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜ ಹಾಕಿ ಮಾಡಿರೋ ಅಂಥ ಚಟ್ನಿ. ಅದಕ್ಕೂ ಖಾರ ಅಂತ ಕರೀತಾರೆ, ಹಸಿಮೆಣ್ಸಿನ್ಕಾಯಿ ಖಾರ ಅಂತಾರೆ ನಮ್ಮ ಕಡೆ.
ಇದು ಪುಂಡಿ ಪಲ್ಯ ಖಾರ. ಇಷ್ಟನ್ನು ಹಾಕಿ ಮಾಡಿರುವಂಥ ಉಂಡಿನ ಹಾಕ್ಕೊಳ್ಳೋಣ. ಈ ಉಂಡಿಗಳು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂದರೆ ಒಂದಕ್ಕೊಂದು ಅಂಟಿಲ್ಲ. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಆದರೂ ಹಾಕ್ಕೊಳ್ಳಿ, ನಾರ್ಮಲ್ ನೀವು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಆ ಎಣ್ಣೆಯಲ್ಲಿ ಕೂಡ ಹಾಕ್ಕೊಂಡು ತಿನ್ಕೋಬೋದು. ಇಲ್ಲ ಅಂದರೆ ಕುಸುಬಿ ಎಣ್ಣೆ ಸಿಕ್ಕಿದರೆ ಅದನ್ನು ಕೂಡ ಹಾಕ್ಕೊಂಡು ತಿನ್ನಿ, ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಪಲ್ಯ ಚಟ್ನಿ ಮಿಕ್ಸ್ ಮಾಡ್ಕೋಬೇಕು ಆ ಉಂಡಿಗೆ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಎಲ್ಲ ಉಂಡಿನ ಈ ಥರ ಕಲಿಸ್ಕೋಬೇಕು. ಚಟ್ನಿಗೆ ಕಾಳು ಪಲ್ಯ, ಆಮೇಲೆ ಬದನೆಕಾಯಿ ಪಲ್ಯ, ಇನ್ನೊಂದು ಈರುಳ್ಳಿ ಸೊಪ್ಪಿನ ಪಲ್ಯ ಕೂಡ ಮಾಡ್ತಾರೆ. ಅದು ನಾನು ಮಾಡಿಲ್ಲ, ನನಗೆ ಸಿಕ್ಕಿಲ್ಲ ಇವತ್ತು ಸೊಪ್ಪು. ಈ ಥರ ನೀಟಾಗಿ ಕಲಿಸ್ಕೊಂಡು ತಿಂತಾ ಇದ್ದರೆ ಯಾಕೆ ಕೇಳ್ತೀರಾ, ಇದ್ರ ಮಜಾನ ಸಕ್ಕತ್ತಾಗಿ ಬಂದಿದೆ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೇಕು. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸ್ ಮುಖಾಂತರ ಹೇಳಿ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.